ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತು ನನ್ನ ವೇಷಭೂಷಣ ಬಾಕಿ ಎಪಿಸೋಡ್ನ ವೇಷಭೂಷಣಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆಂತಂದ್ರೆ ವಿಷಯ ಅಷ್ಟು ಇಂಟ್ರೆಸ್ಟಿಂಗ್ ಇದೆ. ವಿಷಕನ್ಯೆಯರು. ಈ ವಿಷಕನ್ಯೆ ಅಂತಂದ್ರೆ ನಾವು ಆ ನಾಗಿನಿ ಸೀರಿಯಲ್ ನೋಡ್ತೀವಲ್ವಾ, ಸಿನಿಮಾ ನೋಡ್ತೀವಲ್ವಾ, ಇಚ್ಛಾಧಾರಿ ನಾಗಿನಂತೆ ಮನುಷ್ಯರಾಗಿ ಬದಲಾಗೋದು, ಹಾಗೆ ನಾಗಿಣಿ ಆಗೋದು, ಇಂಥ ಒಂದು ಮೈಥಾಲಜಿಕಲ್ ಕ್ಯಾರೆಕ್ಟರ್ ಆಗಿ ತಿಳ್ಕೊಂಡಿರೋದಾ, ಅಥವಾ ಇವತ್ತಿನ ನಮ್ಮ ಸೈನ್ಸು ಸೇರಿದ ಹಾಗೆ ಮೆಡಿಕಲ್ ಹಿಸ್ಟ್ರಿಯನ್ನು ಸೇರಿದ ಹಾಗೆ ಈ ವಿಷಕನ್ಯೆಯರನ್ನ ಮೈಥಾಲಜಿಕಲ್ ಕ್ಯಾರೆಕ್ಟರ್ ಆಗಿ ನೋಡ್ಬೇಕಾ, ಅಥವಾ ನಮ್ಮ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಆಗಿ ಏನಾದ್ರೂ ಎವಿಡೆನ್ಸ್ ಅನ್ನೋದು ನಿಮ್ಗೆ ಸಿಗತ್ತಾ? ವಿಷಕನ್ಯೆಯರನ್ನ ಯಾಕೆ ಮಾಡ್ತಾ ಇದ್ರು? ಇವರು ಹುಟ್ಟಾ ವಿಷಯವನ್ನ ಮೈ ತುಂಬಾ ತುಂಬಿಕೊಂಡು ಬರ್ತಾ ಇದ್ರ, ಅಥವಾ ಯಾವ್ದಾದ್ರು ಪ್ರೊಸೀಜರ್ನ ಮೂಲಕ ಅವರನ್ನ ಯಾವುದೋ ಒಂದು ಕೆಲಸಕ್ಕೆ ಆ ರೀತಿ ರೆಡಿ ಮಾಡ್ತಾ ಇದ್ರ? ನಮ್ಮ ಹಿಸ್ಟ್ರಿಯಲ್ಲಿ ಇದ್ರ ಬಗ್ಗೆ ಏನ್ ಉಲ್ಲೇಖ ಇದೆ? ಹಾಗೆ ಕೇವಲ ವಿಷಕನ್ಯೆಯರನ್ನ ಮಾತ್ರ ಅಲ್ಲ, ಯಾವುದೇ ಒಬ್ಬ ವ್ಯಕ್ತಿಯನ್ನ, ಅದು ಗಂಡಸಾಗಿದ್ರು ಹೆಂಗಸಾಗಿದ್ರು ಸಹ ಮೆಡಿಕಲ್ ಪ್ರೊಸೀಜರ್ನ ಮೂಲಕ ಪಾಯ್ಸನಸ್ ಮಾಡಬಹುದು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆಯಾ? ಎಲ್ಲ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಅನ್ನ ಇವತ್ತಿನ ಸನಾತನ ಕಥನದ ಒಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಿಷಕನ್ಯೆ ನಾವು ಬಿಡಿಸಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಯಾವ ಹೆಣ್ಣು ಮಗುವಿನ ದೇಹದ ಒಳಗಡೆ ವಿಷಗಳೇ ತುಂಬಿರುತ್ತೋ. ಅಂದ್ರೆ ಅದು ನೀವು ಫಿಲಾಸಫಿಕಲ್ ವೇ ಅಲ್ಲಿ ಅಲ್ಲ, ಇದು ಲಿಟ್ರಲ್ ಮೀನಿಂಗ್ ಅಲ್ಲಿ ಆಕೆಯ ದೇಹದ ಯಾವುದೇ ಫ್ಲೂಯಿಡ್, ಕಣ್ಣೀರಿರಬಹುದು, ಎಂಜ್ಲಿರಬಹುದು, ಅಥವಾ ಸ್ವೆಟ್ ಇರಬಹುದು, ಇದು ಎಲ್ಲವೂ ಕೂಡ ವಿಷದಿಂದ ತುಂಬಿರುತ್ತೆ. ಒಂದ್ ವೇಳೆ ಯಾರಾದ್ರೂ ಆಕೆಯ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರು, ಫಾರ್ ಎಕ್ಸಾಂಪಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಇರಬಹುದು, ಅಥವಾ ಪ್ರೀತಿ ಪ್ರೇಮ ಸಲ್ಲಾಪ ಹಿಂಗಿದ್ದೆಲ್ಲ ಆಗುವಾಗ ಒಂದ್ ವೇಳೆ ಆಕೆ ದೇಹದ ಆ ಲಿಕ್ವಿಡ್ ಅನ್ನೋದು ಎಕ್ಸ್ಚೇಂಜ್ ಆಯ್ತು ಅಂತಂದ್ರೆ, ಯಾರ ಜೊತೆ ಎಕ್ಸ್ಚೇಂಜ್ ಆಯ್ತು ಆ ಮನುಷ್ಯನ ಕತೆ ಅಲ್ಲಿಗಲ್ಲಿಗೆ. ಅಂದ್ರೆ ಅರ್ಥ ಏನು? ಆಕೆಯನ್ನ ಒಂದು ಹ್ಯೂಮನ್ ವೆಪನ್ ಅಂತೆ, ಅಸಾಸಿನ್ ಅಂತ ಹೇಳ್ತಾರಲ್ಲ, ಕೊಲೆಗಾರರ ಹಾಗೆ, ಸೀರಿಯಲ್ ಕಿಲ್ಲರ್ನ ಹಾಗೆ ಯಾರಿಗೂ ಏನಾಯ್ತು ಅಂತ ಗೊತ್ತಾಗದೆ ಒಂದು ಸ್ಟ್ರಾಟಜಿಕಲಿ ಯೂಸ್ ಮಾಡ್ಕೊಳ್ತಾ ಇದ್ದಂತಹ, ತಂತ್ರಗಾರಿಕೆಗೆ ಬಳಸ್ಕೊಳ್ತಾ ಇದ್ದಂತಹ ಕನ್ಯೆಯರು. ನೋಡೋಕೆ ತುಂಬಾ ಸುಂದರವಾಗಿರ್ತಿದ್ರು ಅಂಡ್ ಸೆಡೆಕ್ಟಿವ್. ಅವರಿಗೆ ಚಿಕ್ಕ ವಯಸ್ಸಿಂದನೇ ಟ್ರೈನಿಂಗ್ ಅನ್ನ ಕೊಟ್ಟು ಯಾರನ್ನ ಹೆಂಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದೆಲ್ಲದನ್ನ. ಯಾಕಪ್ಪ ಇದನ್ನೆಲ್ಲ ಮಾಡ್ತಾ ಇದ್ರು ಇಷ್ಟಿದ್ದಲ್ಲ ಅಂತಂದ್ರೆ, ಇದ್ರದ್ದು ಒಂದು ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನೋದು ಸಿಗತ್ತೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇದನ್ನ ಯಾವ ರೀತಿ ಬೇರೆ ಬೇರೆ ರಾಜರುಗಳು ಬಳಸ್ತಾ ಬಂದಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ನಮ್ಮ ಭಾರತದಲ್ಲಿ ಈ ವಿಷಕನ್ಯೆಯರು ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಉಲ್ಲೇಖ ಸಿಗತ್ತೆ ಅಂತಂದ್ರೆ, ಚಾಣಕ್ಯ ಬರೆದಿರುವಂತಹ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರದಲ್ಲಿ ಚಂದ್ರಗುಪ್ತ ಮೌರ್ಯನನ್ನ ಕೊಲ್ಲೋಕೆ ಅಂತ ಮಗಧದ ಧನಾನಂದ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜನ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಬೇಕು ಅಂತಾನೆ ಚಾಣಕ್ಯ ಒಂದು ಸಾಮ್ರಾಜ್ಯವನ್ನ ಕಟ್ತೀನಿ ಅಂತ ಹಠ ತೊಟ್ಟಿದ್ದು. ಅದಕ್ಕೋಸ್ಕರನೇ ಚಂದ್ರಗುಪ್ತ ಮೌರ್ಯನನ್ನ ಟ್ರೈನ್ ಮಾಡೋಕೆ ಶುರು ಮಾಡಿದ್ದು. ಈ ಧನಾನಂದ ಒಂದು ಸುಂದರವಾಗಿರುವಂತಹ ಕನ್ಯೆಯನ್ನ ಚಂದ್ರಗುಪ್ತ ಮೌರ್ಯನನ್ನ ಸೆಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳಿಸಿರ್ತಾನೆ. ಆದ್ರೆ ಚಾಣಕ್ಯ ಬೀಯಿಂಗ್ ಚಾಣಕ್ಯ ನೋಡ್ತಾ ಇದ್ದ ಹಾಗೆ ಇವಳು ಸಾಮಾನ್ಯ ಕನ್ಯೆ ಅಲ್ಲ, ಇವಳು ವಿಷಕನ್ಯೆ ಅನ್ನೋದನ್ನ ಗುರ್ತು ಹಿಡಿದು ಆಕೆಯನ್ನ ಇನ್ನೊಬ್ಬ ತನ್ನ ವಿರೋಧಿ ರಾಜನ ವಿರುದ್ಧ ಬಳಕೆ ಮಾಡಿಕೊಂಡು ಅವನನ್ನ ಕೊಲ್ಲಿಸಿ, ಆಮೇಲೆ ನೀನು ಪ್ರಾಣ ಸಹಿತ ಇರಬೇಕು ಅಂತಂದ್ರೆ ನನಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ಒಂದು ತಾಕೀತನ್ನ ಹಾಕಿರ್ತಾನೆ ಅನ್ನೋ ಉಲ್ಲೇಖ ಸಿಗತ್ತೆ. ಇದರ ಜೊತೆಗೆ ಈ ವಿಷಕನ್ಯೆಯರು ಹುಟ್ಟಾ ವಿಷಕನ್ಯೆಯರ ಏನು ನಾಗಿನೇನ ಅವರು? ನೋ. ಇದು ಮೆಡಿಕಲ್ ಸೈನ್ಸ್ ನ ಪ್ರಕಾರನೇ ನಾವು ಚಿಕ್ಕ ವಯಸ್ಸಿಂದ ನಮ್ಮ ದೇಹದ ಒಳಗಡೆ ಏನೇನನ್ನ ಹಾಕ್ತಿವಿ, ನಾವು ಏನನ್ನ ತಿಂತೀವಿ ಅದೇ ಆಗ್ತೀವಿ ಅಂತ ಹೇಳ್ತೀವಲ್ವಾ, ಅದ್ರದ್ದೇ ಒಂದು ಪ್ರಿನ್ಸಿಪಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡು ತುಂಬಾ ಚಿಕ್ಕ ವಯಸ್ಸಿಂದ ಒಂದು ಸೆಲೆಕ್ಟೆಡ್ ಡೋಸೇಜ್ ಅನ್ನ ಕೊಟ್ಬಿಟ್ಟು ಚಿಕ್ಕ 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 ಪೋರ್ಷನ್ ಅಲ್ಲಿ ಹಾವಿನ ವಿಷವನ್ನ ಆಕೆಗೆ ಉಣಿಸಿ ಉಣಿಸಿ ಯಾರ್ಯಾರು ಸರ್ವೈವ್ ಆಗ್ತಾರೋ, ಯಾರ್ಯಾರು ಉಣಿಸಿದಾರೋ ಅವರೆಲ್ಲಾ ಹೆಣ್ಮಕ್ಳು ಬದುಕುಳಿದಿಲ್ಲ. ಸಾಕಷ್ಟು ಜನರು ಜೀವ ಕೂಡ ಹೋಗಿದೆ. ಯಾಕೆಂತಂದ್ರೆ ಬಾಡಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಏನನ್ನ? ಹಾವಿನ ವಿಷವನ್ನ. ಆದ್ರೆ ಯಾರಿಗೆ ಸ್ವಲ್ಪ ಇಮ್ಯುನಿಟಿ ಪವರ್ ತಾಕತ್ತಿರುತ್ತೆ ಅಂಥವರು ಸರ್ವೈವ್ ಆಗ್ತಾರೆ. ಅಂಥವ್ರು ಸರ್ವೈವ್ ಆದ್ಮೇಲೆ ಏನ್ ಮಾಡ್ತಾರೆ? ಆ ಡೋಸೇಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ 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 ಅವಳು ಪ್ರಾಯಕ್ಕೆ ಬರ್ತಾ ಇದ್ದ ಹಾಗೆ ಫುಲ್ಲಿ ಟ್ರೈನ್ಡ್, ಅದು ಡ್ಯಾನ್ಸ್ ಅಲ್ಲಿ ಇರಬಹುದು, ಮ್ಯೂಸಿಕ್ ಅಲ್ಲಿ ಇರಬಹುದು, ಅಥವಾ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನ ಸೆಡ್ಯೂಸ್ ಹೆಂಗ್ ಮಾಡ್ಬೇಕು, ಅವ್ರೆಲ್ಲದನ್ನ ಬಾಯ್ ಬಿಡೋ ರೀತಿಯಲ್ಲಿ ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಪರ್ಸನಾಲಿಟಿ ಹೆಂಗಿರ್ಬೇಕು, ಜೊತೆಗೆ ಇದೆಲ್ಲ ಮಾಡೋದು ರಿಸ್ಕಿ ಇರೋದ್ರಿಂದ ತನ್ನನ್ನ ತಾನು ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನು ಸೇರಿದ ಹಾಗೆ ಸ್ಟ್ರಾಟಜಿ ಜೊತೆಗೆ ಆಕೆಗೆ ಸೆಲ್ಫ್ ಡಿಫೆನ್ಸ್ ಅಂಡ್ ಮ್ಯೂಸಿಕ್, ಡಾನ್ಸ್ ಇದೆಲ್ಲದರ ಕಲೆಯನ್ನ
ಕಂಪ್ಲೀಟ್ ಆಗಿ ಕಲಿಸಿ ಅವಳನ್ನ ಹ್ಯೂಮನ್ ವೆಪನ್ ಅಂದ್ರೆ ಇಟ್ಸ್ ಲೈಕ್ ರಾ ಏಜೆಂಟ್ ಅಂತಾನೆ ತಿಳ್ಕೊಳ್ಳಿ. ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ ಏನ್ ನೋಡ್ತೀವಿ ಆ ತರದಲ್ಲಿ ಬಳಕೆಯಾಗ್ತಾ ಇದ್ರು. ಜೊತೆಗೆ ಅವರು ಸೀರಿಯಲ್ ಅಸಾಸಿನ್ ಅಂದ್ರೆ ತಮ್ಮ ರಾಷ್ಟ್ರಕ್ಕೋಸ್ಕರ ಇವರು ಜೀವನ ಪೂರ್ತಿ ಒಂದು ಹ್ಯೂಮನ್ ವೆಪನ್ ಆಗಿಯೇ ಕೆಲಸ ಮಾಡ್ತಾ ಇದ್ದವರು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ರಾಜನನ್ನ ಎಲ್ಲಾ ಟೈಮು ಸೇಫ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಂದ್ರಗುಪ್ತ ಮೌರ್ಯನನ್ನ ನಾನು ಸತ್ತ ಮೇಲೂ ಇವನಿಗೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಾಣಕ್ಯ ಏನ್ ಮಾಡ್ತಾನೆ ಅಂತಂದ್ರೆ ಸಿಮಿಲರ್ ವೇ ವಿಷಕನ್ಯೆಯರನ್ನ ಹೆಂಗೆ ರೆಡಿ ಮಾಡ್ತಾರೆ ಚಿಕ್ ಪೋರ್ಷನ್ ವಿಷವನ್ನ ಕೊಟ್ಟು, ಅದೇ ರೀತಿ ಚಂದ್ರಗುಪ್ತ ಮೌರ್ಯನಿಗೆ ಗೊತ್ತಿಲ್ಲದೇ ಇದ್ದ ಸಂದರ್ಭದಲ್ಲಿ ಅವನ ಊಟಕ್ಕೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ವಿಷವನ್ನ ಕೊಟ್ಟು ಚಂದ್ರಗುಪ್ತ ಮೌರ್ಯನನ್ನ ವಿಷಪುರುಷನನ್ನಾಗಿ ಮಾಡಿದ್ದ ಚಾಣಕ್ಯ ಅನ್ನೋ ಉಲ್ಲೇಖ ಕೂಡ ಸಿಗುತ್ತೆ. ಅಂದ್ರೆ ಕೇವಲ ಹೆಣ್ಮಕ್ಳು ಮಾತ್ರ ವಿಷಕನ್ಯೆ ಆಗೋದಲ್ಲ, ವಿಷ ಪುರುಷರನ್ನ ಕೂಡ ರೆಡಿ ಮಾಡ್ಬೋದಿತ್ತು. ಆದ್ರೆ ಈ ವಿಷ ಪುರುಷರನ್ನ ಏನಕ್ಕೆ ಯೂಸ್ ಮಾಡಕ್ ಸಾಧ್ಯ? ಈ ಹೆಣ್ಮಕ್ಳನ್ನ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಗಂಡ್ ಮಕ್ಳ ವೀಕ್ನೆಸ್ ಏನಿದೆ ಅಂತ ಗೊತ್ತಿದೆ. ಈ ರಾಜರುಗಳ ವೀಕ್ನೆಸ್ ಏನಿದೆ ಅಂತ ಗೊತ್ತಿದ್ದಕ್ಕೆ ಇವಾಗ ಹನಿ ಟ್ರ್ಯಾಪ್ ವಿಷಯ ಎಲ್ಲ ಕೇಳ್ತೀವಲ್ವಾ ನಾವು, ಯಾರ್ದ ವೀಕ್ನೆಸ್ ಇರುತ್ತೆ ಅಂಥವ್ರನ್ನ ಮಾತ್ರ ಟ್ರ್ಯಾಪ್ ಮಾಡಕ್ಕಾಗತ್ತೆ. ಯಾರು ನೈತಿಕವಾಗಿ ಗಟ್ಮುಟ್ಟಾಗಿರ್ತಾರೆ ಅವ್ರನ್ನ ದೇವ್ರನ್ನೇ ಟ್ರ್ಯಾಪ್ ಮಾಡಕ್ ಆಗಲ್ಲ. ಆಸ್ ಸಿಂಪಲ್ ಆಸ್ ದ್ಯಾಟ್. ಹಾಗಾಗಿ ಈ ರಾಜರ ವಿನೋದ ಮತ್ತೊಂದು ಮರದೊಂದು ಅನ್ನೋದು ಅತಿಯಾದಾಗ ಅಂಥ ವಿಷಕನ್ಯೆಯರ ಮೂಲಕ ಅವ್ರನ್ನ ಮುಗಿಸ್ತಾ ಇದ್ರು. ಸೊ ಚಂದ್ರಗುಪ್ತ ಮೌರ್ಯನಿಗೂ ಇದು ಇಮ್ಯೂನ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅವನು ಇಂಥ ಟ್ರ್ಯಾಪ್ಗೆ ಬೀಳ್ಬಾರ್ದು ಅಂತ ಚಾಣಕ್ಯ ಇವನನ್ನ ವಿಷಪುರುಷನನ್ನಾಗಿ ಮಾಡಿದ್ದ. ಅಂದ್ರೆ ವಿಷಪುರುಷನನ್ನಾಗಿ ಮಾಡಿದ್ದು ಚಂದ್ರಗುಪ್ತನಿಗೆ ಗೊತ್ತಿಲ್ಲ. ಅದರ ಪರಿಣಾಮವಾಗಿ ಇವನು ಏನ್ ಊಟ ಮಾಡಿದ್ದ ಅದ್ರದ್ದೊಂದು ತುತ್ತನ್ನ ಅವನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ ಟೈಮಲ್ಲಿ ತಿಂದು ಅವಳು ಸತ್ತೋಗ್ತಾಳೆ. ಆದ್ರೆ ಮಗುವನ್ನ ಉಳಿಸ್ಕೊಳ್ತಾರೆ, ಅವನೇ ಬಿಂದುಸಾರ. ಈ ತರದ್ದು ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಇವಾಗ ರಾಜರನ್ನ ಸೆಡ್ಯೂಸ್ ಮಾಡಕ್ಕೆ ವಿಷಕನ್ಯೆಯರನ್ನ ಯೂಸ್ ಮಾಡ್ತಾ ಇದ್ರು. ವಿಷಪುರುಷರನ್ನ ಯಾರನ್ನ ಸೆಡ್ಯೂಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ? ನಾನು ಇದನ್ನ ಏನಕ್ಕೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ ನೈತಿಕವಾಗಿ ಇರೋದು ಕೇವಲ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ. ಈ ದೇಹವನ್ನ ಟೆಂಪಲ್ ಅಂತ ಕರಿತೀವಲ್ವಾ, ಅದನ್ನ ಶುದ್ಧವಾಗಿ ಇಟ್ಕೊಳ್ಳೋದು ಎಲ್ಲಾ ರೀತಿಯಿಂದ ಸೇಫ್ಟಿ. ಕಾರ್ಮಿಕ್ ಬಾಂಡೇಜ್ ಅನ್ನೆಸೆಸರಿ ಬೇರೆಯವ್ರ ಜೊತೆ ಸೇರೋದಿಲ್ಲ. ಎಟ್ ದ ಸೇಮ್ ಟೈಮ್ ನೀವು ಯಾವಾಗ್ಲೂ ಒಂದು ಹೈಯರ್ ಪೊಸಿಷನ್ ಅಲ್ಲಿ ಇರ್ತೀರಾ ಅಂತಂದ್ರೆ ಯಾವಾಗ್ಲೂ ಥ್ರೆಟ್ ಅದು. ಅಂತ ಸಂದರ್ಭದಲ್ಲಿ ನೈತಿಕತೆ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ನಿಮ್ಮ ಡೌನ್ಫಾಲ್ ಆಗೋದು ತುಂಬಾ ಕಡಿಮೆ ಇರುತ್ತೆ. ಆ ಒಂದು ಕಾರಣದಿಂದ ಇದನ್ನ ಹೇಳ್ತಾ ಇರೋದು. ಹಾಗಾದ್ರೆ ಈ ವಿಷಕನ್ಯೆಯರನ್ನ ಇಷ್ಟೆಲ್ಲ ದೊಡ್ಡ ಎಕ್ಸಾಜುರೇಟ್ ಮಾಡಿ ಅವರು ಸೀರಿಯಲ್ ಕಿಲ್ಲರ್ಸ್ ಆಗಿದ್ರಂತೆ, ಹ್ಯೂಮನ್ ಬಾಂಬ್ ರೀತಿಯಲ್ಲಿ ಏನು ಸುಳಿವೇ ಇಲ್ಲದೆ ದೊಡ್ಡ ದೊಡ್ಡ ರಾಜರನ್ನೆಲ್ಲ ಸರ್ವನಾಶ ಮಾಡ್ಬಿಡ್ತಾ ಇದ್ರಂತೆ. ಇದೆಲ್ಲದ್ರ ಸೈಂಟಿಫಿಕ್ ಎವಿಡೆನ್ಸ್ ಅನ್ನೋದು ಅಂದ್ರೆ ಇಸ್ ಇಟ್ ಸೈಂಟಿಫಿಕಲಿ ರಿಲೇಟೇಬಲ್? ಇದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ ಸೈನ್ಸ್ ನಲ್ಲಿ ಅಂತಂದ್ರೆ ಮಿತ್ರುಡೇಟಿಸಮ್ ಅನ್ನುವಂಥದ್ದು ಇವತ್ತಿಗೂ ಇದೆ. ಈ ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ ರಿಲೇಟೆಡ್ ಆಗಿ ಬಹಳಷ್ಟು ವಿಚಾರಗಳನ್ನ ನೀವು ಕೇಳಿರ್ತೀರಾ. ಈ ವ್ಯಾಕ್ಸಿನ್ ಅನ್ನ ಇವತ್ತಿಗೂ ಹೆಂಗ್ ರೆಡಿ ಮಾಡ್ತಾರೆ ಅಂತಂದ್ರೆ ಯಾವ ವೈರಸ್ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಯಾವುದು ಈಕ್ವಲಿ ಅಂಡ್ ಅಪೋಸಿಟ್ ಪೊಟೆನ್ಶಿಯಲ್ ಅನ್ನ ಹೊಂದಿರುತ್ತೆ ಅದನ್ನ ಬಾಡಿ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತಂದ್ರೆ ಬಾಡಿ ಇಮ್ಯೂನ್ ಆಗುತ್ತೆ. ಇವಾಗ ಆಂಟಿ ಬ್ಯಾಕ್ಟೀರಿಯಲ್ ಅಂತ ಏನ್ ಹೇಳ್ತೀವಲ್ವಾ, ಸೇಮ್ ಕಾನ್ಸೆಪ್ಟ್. ಯಾವ ಬ್ಯಾಕ್ಟೀರಿಯಾ ನಮ್ಮನ್ನ ಅಫೆಕ್ಟ್ ಮಾಡುತ್ತೆ ಅದೇ ಬ್ಯಾಕ್ಟೀರಿಯಾದ ಸತ್ತ ಜೀವಕೋಶಗಳನ್ನ ದೇಹದ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಆಮೇಲೆ ದೇಹಕ್ಕೆ ರೆಸಿಸ್ಟೆನ್ಸ್ ಬರುವ ಹಾಗೆ ನೋಡ್ಕೊಳ್ಳೋದನ್ನ ನಾವು ಆಂಟಿ ಡೋಟ್ ಅಂತ ಕರಿತೀವಿ. ಅಥವಾ ಹಾವು ಕಚ್ಚಿದಾಗ ಆಂಟಿ ವೆನಮ್ ಅನ್ನ ಯೂಸ್ ಮಾಡ್ತೀವಿ. ಸಿಂಪಲ್, ಸಮನಾದುದರಿಂದಲೇ ಗುಣವಾಗುತ್ತದೆ. ಬಟ್ ಅದಕ್ಕೊಂದು ಪ್ರಕ್ರಿಯೆ ಇರುತ್ತೆ. ಆ ಪ್ರಕ್ರಿಯೆಯನ್ನ ಮಿತ್ರಿಡೇಟಿಸಮ್ ಅಂತ ಕರೀತಾರೆ. ಈ ಹೆಸರು ಏನಕ್ಕೆ ಬಂತು ಮೆಡಿಕಲ್ ಫೀಲ್ಡ್ ಅಲ್ಲಿ ಈ ಪ್ರಕ್ರಿಯೆಗೆ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಹಿಂದೆ ಹೋಗ್ಬೇಕು. ಕೇವಲ ಭಾರತದಲ್ಲಿ ಮಾತ್ರ ಈ ವಿಷಕನ್ಯೆ ಅಥವಾ ವಿಷವನ್ನ ಕೊಟ್ಟು ಒಂದು ಹ್ಯೂಮನ್ ವೆಪನ್ ಅನ್ನ ರೆಡಿ ಮಾಡುವಂತಹ ಪದ್ಧತಿ ಇರ್ಲಿಲ್ಲ. ಇದು ಯಾವಾಗ ಮೊದಲು ಪ್ರಾಕ್ಟೀಸ್ ಇಂದ ಶುರುವಾಗಿತ್ತು ಅಂತ ನೋಡಿದ್ವಿ ಅಂತಂದ್ರೆ ರೋಮನ್ ಎಂಪೈರ್ ನ ನೀರೋ ದೊರೆಯ ಬಗ್ಗೆ ನೀವು ಕೇಳಿರ್ತೀರ. ಅತ್ಯಂತ ಕ್ರೂರ ದೊರೆಗಳಲ್ಲಿ ಇವನು ಕೂಡ ಒಬ್ಬ. ಈ ನೀರೋ ದೊರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ತನ್ನ ವಿರೋಧಿ ರಾಜರನ್ನ ಹಣಿತಾ ಇದ್ದಂತೆ ಲುಕಾಸ್ಟಾ ಅನ್ನೋ ವಿಷಕನ್ಯೆಯ ಮೂಲಕ. ಅವಳು ಎಷ್ಟು ಸುಂದರವಾಗಿದ್ಲು, ಎಷ್ಟು ಸ್ಮಾರ್ಟ್ ಇದ್ಲು, ಎಷ್ಟು ಕನ್ನಿಂಗ್ಲಿ ಸ್ಮಾರ್ಟ್ ಇದ್ಲು ಅಂತಂದ್ರೆ ಅವಳನ್ನ ಎಷ್ಟೋ ಸಾಮ್ರಾಜ್ಯಗಳ ಅಧಪ್ಪತನ ಮಾಡ್ಕೊಳ್ಳೋಕೆ ನೀರೋದರೆ ಒಂದು ವೆಪನ್ ಆಗಿ ಬಳಸಿದ್ನಂತೆ. ಇದು ಮೊಟ್ಟ ಮೊದಲ ಉಲ್ಲೇಖ ಅನ್ನುವಂಥದ್ದು ನಮ್ಗೆ ನೋಡೋಕ್ ಸಿಕ್ಕಿದ್ರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಇವನ ಹೆಸರಿನ ಮೇಲೆ ಇವಾಗ ಮಿತ್ರಿಡೇಟಿಸಮ್ ಅನ್ನೋ ಒಂದು ಪ್ರಾಕ್ಟೀಸ್ ನಡೀತಾ ಇರೋದು. ಆ ವ್ಯಕ್ತಿಯ ಹೆಸರು ಮಿತ್ರಿಡೇಟ್ಸ್ 6th ಆಫ್ ಫಾಂಟಸ್. ಫಾಂಟಸ್ ಅನ್ನೋ ಒಂದು ಸಾಮ್ರಾಜ್ಯದ
6ನೇ ಮಿತ್ರಿಡೇಟ್ಸ್ ಅನ್ನೋ ಒಬ್ಬ ರಾಜನಿಗೆ ಅವನ ಅಪ್ಪನನ್ನ ಇದೇ ರೀತಿ ವಿಷ ಕೊಟ್ಟು ಯಾರೋ ಸಾಯಿಸಿರ್ತಾರೆ. ಅದು ಒಂದು ಫೋಬಿಯಾ ಕ್ರಿಯೇಟ್ ಆಗುತ್ತೆ. ಮೋಸ್ಟ್ಲಿ ನಾನು ಹಿಂಗೆ ಸತ್ತೋಗ್ತೀನಿ, ಹಾಗಾಗಿ ತನ್ನ ಬಾಡಿಯನ್ನ ಇಮ್ಯೂನ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನು ಅದೇ ಚಿಕ್ಕ ಚಿಕ್ಕ ಪೋರ್ಷನ್ ನಲ್ಲಿ ವಿಷವನ್ನ ಉಣ್ತಾ ಇದ್ನಂತೆ. ಇವನು ಕೂಡ ವಿಷ ಪುರುಷನೇ. ಸೊ ಇಂಥ 2 ಎಕ್ಸಾಂಪಲ್ ಆದ್ಮೇಲೆ ನೆಕ್ಸ್ಟ್ ನಮಗೆ ನಮ್ಮ ಭಾರತಕ್ಕೆ ಸೀಮಿತವಾಗಿ ಹೇಳಬೇಕು ಅಂತಂದ್ರೆ ಅದನ್ನ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಹೇಗೆ ಒಂದು ಪಡೆಯನ್ನೇ ನಿರ್ಮಾಣ ಮಾಡಿದ್ದ, ವಿಷಕನ್ಯೆಯರನ್ನ ರೆಡಿ ಮಾಡ್ತಾ ಇದ್ದ ಅನ್ನೋದು ನಮ್ಗೆ ಕೇಳೋಕೆ ಸಿಗತ್ತೆ. ಸೊ ಕೆಲವೊಂದಷ್ಟು ಹಿಸ್ಟಾರಿಕಲ್ ಎವಿಡೆನ್ಸ್, ಟೆಕ್ನಿಕ್ಸ್, ಸ್ಟ್ರಾಟಜಿ ಅನ್ನುವಂಥದ್ದು ಅವತ್ತಿನಿಂದ ಏನ್ ನಡ್ಕೊಂಡು ಬರ್ತಾ ಇದೆ ಅದರ ಕೆಲವೊಂದಷ್ಟು ಪೋರ್ಷನ್ ಅನ್ನೋದನ್ನ ಇವಾಗ ನಾನು ಹೇಳ್ದೆ ಅಲ್ಲ, ಹನಿ ಟ್ರ್ಯಾಪ್ ಮಾಡೋದು ಅದು ಕೂಡ ಒಂದು ರಾಜಕೀಯ ತಂತ್ರಗಾರಿಕೆ. ಆದ್ರೆ ಆ ತಂತ್ರಗಾರಿಕೆ ಎಲ್ರ ಮೇಲೂ ವರ್ಕ್ ಆಗೋದಿಲ್ಲ. ಯಾರು ನೈತಿಕವಾಗಿ ನೆಟ್ಟಿಗಿರ್ತಾರೆ ಅಂಥವ್ರ ಮೇಲೆ ಇಂಥ ತಂತ್ರಗಾರಿಕೆ ವರ್ಕ್ ಆಗೋದಿಲ್ಲ. ಆದ್ರೆ ಈ ಆ ವಿಷಕನ್ಯೆಯರನ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ರು ಅನ್ನುವಂತಹ ಪ್ರಕ್ರಿಯೆಯನ್ನ ಇದನ್ನೆಲ್ಲ ಕೇಳಿದಾಗ ವೆರಿ ಫ್ಯಾಸಿನೇಟಿಂಗ್. ಹೆಂಗಿರ್ತಿದ್ರೇನು, ಎಷ್ಟು ಸುಂದರವಾಗಿರ್ತಿದ್ರೇನು, ಅಂಡ್ ಅವರ ಟೆಕ್ನಿಕ್ಸ್ ಹೆಂಗಿರ್ತಿತ್ತೇನೋ ಇದನ್ನೆಲ್ಲ ಕೇಳಿಸ್ಕೊಂಡಾಗ ವಾವ್ ಅನ್ಸುತ್ತೆ, ಫ್ಯಾಂಟಸಿ ಅಂತ ಅನ್ಸುತ್ತೆ. ಎಟ್ ದ ಸೇಮ್ ಟೈಮ್ ಕೆಲವೊಂದಷ್ಟು ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನ ಕೇಳಿದಾಗ ಪವರ್ಗೋಸ್ಕರ ಏನೇನ್ ಮಾಡ್ತಾರಪ್ಪ ಜನ ಅಂತ ಕೂಡ ಆಶ್ಚರ್ಯ ಆಗತ್ತೆ. ಬಟ್ ಇಲ್ಲಿ ಕೆಲವೊಂದಷ್ಟು ಜನ ಇವಾಗ ಈ ಎಪಿಸೋಡ್ ಅನ್ನ ನೋಡ್ಕೊಂಡು ದಯವಿಟ್ಟು ನಿಬ್ಬಿಗಳ ಹಾಗೆ ನಾವು ವಿಷ ಪುರುಷ ಆಗ್ಬಹುದು, ನಾವು ವಿಷಕನ್ಯೆ ಆಗ್ಬಹುದು ಅಂತ ಹೇಳ್ಬಿಟ್ಟು ಈ ಅವ್ನು ಯಾರೋ ಇದ್ನಲ್ಲ ಯೂಟ್ಯೂಬರ್ ಅಂದರಾಗಿದ್ದ ಎಲ್ವಿಶ್ ಯಾದವ್ ಅಂತ, ಟಾಕ್ಸಿಕ್ ಪರ್ಸನ್, ಲಿಟ್ರಲಿ ಟಾಕ್ಸಿಕ್ ಪರ್ಸನ್. ಸುಮ್ಮನೆ ನಮ್ಮ ಹಿಂದುತ್ವವನ್ನ ಮಾತಾಡ್ತಾನೆ ಅಥವಾ ಜೈ ಶ್ರೀರಾಮ್ ಅಂತಾನೆ ಅಂದ ತಕ್ಷಣ ಅವನು ಸ್ತ್ರೀ ವಿರೋಧಿ ಇರುವಂತಹ ಕಾಂಟೆಂಟ್ ಎಷ್ಟನ್ನ ಹಾಕಿದ್ದಾನೆ. ಅವನನ್ನ ಬಿಗ್ ಬಾಸ್ ವಿನ್ನರ್ ಮಾಡ್ತಾರೆ, ಅವನಿಗೋಸ್ಕರ ಅಷ್ಟು ದೊಡ್ಡದಾಗಿರೋ ಒಂದು ಶೋ ಅನ್ನ ಡೆಡಿಕೇಟ್ ಮಾಡೋ ರೀತಿಯಲ್ಲಿ ರೆಡಿ ಮಾಡಿ ಅವನನ್ನ ಆಂಕರ್ ಆಗಿ, ಅವನನ್ನ ಪಾರ್ಟಿಸಿಪೆಂಟ್ ಆಗಿ ಬಹಳಷ್ಟು ಶೋಗಳನ್ನ ಕೊಡ್ತಾರೆ ಅಂತಂದ್ರೆ ದಿಸ್ ಇಸ್ ಹೈ ಟೈಮ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಯಾರನ್ನ ಐಡಿಯಲೈಸ್ ಮಾಡ್ಕೊಳ್ಬೇಕು, ಯಾರನ್ನ ನೋಡಿ ನಾವು ಈ ರೀತಿ ಆಗ್ಬಾರ್ದು ಅಂತ ಐಡಿಯಲೈಸ್ ಮಾಡ್ಕೊಳ್ಬೇಕು ಅಂತ. ಆ ವ್ಯಕ್ತಿ ಅಂದರಾಗಿದ್ದು ಈ ಹಾವಿನ ವಿಷದ ಅದೇನೋ ಡ್ರಗ್ ಅಂತೆ ಅದನ್ನ ತಗೊಳಕ್ ಹೋಗಿ ಇಂಥವರು ನಮ್ಮ ಸನಾತನ ಸಂಸ್ಕೃತಿಯ ಶಿವನ ಹೆಸರನ್ನ ತೆಗೆದು ಗಾಂಜಾ ಸೇದ್ಬಿಟ್ಟು ನಾವು ಶಿವನ್ ಭಕ್ತರು ಅಂತ ಓಡಾಡ್ತಾ ಇರ್ತಾರೆ. ಹಾಗೆ ಹಾವಿನ ವಿಷವನ್ನ ಒಂದು ಈ ಪ್ರಾಣಿ ದಯಾ ಸಂಘ ಅಂತ ಏನಿರುತ್ತೆ ಅದರ ಅಗೇನಿಸ್ಟ್, ಹಾಗೆ ಪ್ರಾಣಿಗಳ ವಿರುದ್ಧವಾಗಿರುವಂತಹ ರೀತಿ ನೀತಿ ಏನಿರುತ್ತಲ್ವಾ, ಒಂದು ಇದು ವೈಲೇಟ್ ಆದ್ರೆ ಜೊತೆಗೆ ನಿಮ್ಮನ್ನ ನೋಡ್ತಾ ಇರೋ ಅದೆಷ್ಟೋ ಕೋಟ್ಯಂತರ ಜನರಿಗೆ ನೀವು ಯಾವ ರೀತಿ ಆಗಿರುವಂತಹ ಮಾಹಿತಿಯನ್ನ ಕೊಡ್ತೀರಾ, ಅಥವಾ ನಾನು ಇದನ್ನ ಮಾಡ್ತೀನಿ ನೀವು ಇದನ್ನೇ ಮಾಡಿ, ಇದನ್ನೇ ಕೂಲ್ ಆಟಿಟ್ಯೂಡ್ ಅನ್ನೋದು, ಮಜಾ ಮಾಡೋದು ಅಂತಂದ್ರೆ ಲೈಫಲ್ಲಿ ಇದೆ ಅಂತ ಏನ್ ಹೇಳ್ತಾರಲ್ಲ ಅಂಥವ್ರನ್ನ ನೋಡುವಾಗ ಹುಷಾರು. ಇಂಥವರೆಲ್ಲ ಗಾಂಜಾ ಸೇದೋದು ಅಥವಾ ಎಣ್ಣೆ ಹೊಡೆಯೋದು, ಎಣ್ಣೆ ಹೊಡೆಯೋದು ನಿಮ್ಮ ಪರ್ಸನಲ್ ಅಫಿನಿಟಿ ಆಗಿತ್ತು ಅಂತಂದ್ರೆ ನೀವು ಅದನ್ನ ಮಾಡ್ಕೊಂಡು ಯಾವುದೇ ಗಟಾರದಲ್ಲಿ ಬೀಳಿ ಬೇಜಾರಿಲ್ಲ. ಆದ್ರೆ ನಿಮ್ಮನ್ನ ನೋಡು ಇನ್ನೊಂದು 10-12 ಜನ ಪಾಪದ ಗಂಡ್ ಮಕ್ಳಿಗೆ ಅಥವಾ ಹೆಣ್ಮಕ್ಳಿಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಕೂಲ್ ಆಟಿಟ್ಯೂಡ್ ಅಲ್ಲ, ಲಾಂಗ್ ಟರ್ಮ್ ಅಲ್ಲಿ ಜೀವನದಕ್ಕೆ ಏನ್ ಇಂಪಾರ್ಟೆಂಟ್ ಅಂತ ಅಷ್ಟು ಮೆಚುರಿಟಿ ಬರದೇ ಇರುವಂತಹ ಸಂದರ್ಭದಲ್ಲಿ ನೀವು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತೀರಾ ಅಂತಂದ್ರೆ ನಿಮ್ಮನ್ನ ಇನ್ಫ್ಲೂಯೆನ್ಸರ್ ಅಂತ ಅಥವಾ ಇನ್ಸ್ಪೈರರ್ ಅಂತ ಕರೆಯಕ್ ಸಾಧ್ಯ ಇಲ್ಲ. ಸಮಾಜಕ್ಕೆ ಯಾವಾಗ ನಮ್ಗೊಂದು ಪಾಪ್ಯುಲಾರಿಟಿ ಸಿಗುತ್ತೆ ಅದರದ್ದೇ ಆಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಜೊತೆ ಬರುತ್ತೆ. ಹಾಗಾಗಿ ಈ ಎಪಿಸೋಡ್ ನೋಡಿದ ತಕ್ಷಣ ವಿಷಕನ್ಯೆ ಆಗ್ಬಿಡೋಣ, ವಿಷ ಪುರುಷ ಆಗ್ಬಿಡೋಣ, ತುಂಬಾ ಫ್ಯಾಂಟಸಿ ಇರುತ್ತೆ, ತುಂಬಾ ಮಜವಾಗಿರುತ್ತೆ ಲೈಫ್ ಅಂತ ಯಾರೂ ಕೂಡ ಆಲೋಚನೆ ಮಾಡಬೇಡಿ. ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಏನನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಏನನ್ನ ಇಂಟ್ರೊಡ್ಯೂಸ್ ಮಾಡಬಾರ್ದು ಅನ್ನೋದನ್ನ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ. ಕಾಮನ್ ಸೆನ್ಸ್ ನ ಜೊತೆಗೆ ಸಿವಿಕ್ ಸೆನ್ಸ್ ಇದ್ದಾಗ ಅದನ್ನೇ ಮೆಚುರಿಟಿ ಅಂತ ಕರೀತಾರೆ. ಹಾಗಾಗಿ ಇಂಥ ಕಥೆಗಳನ್ನ ಅಥವಾ ಇಂಥ ಎವಿಡೆನ್ಸ್ ಗಳನ್ನ ತಿಳ್ಕೊಂಡು ನಾವು ಹಿಂಗಿದ್ ಒಂದ್ ಇದೆ ಅಂತ ಜ್ಞಾನದ ಪರಿಧಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕೇ ವಿನಃ ನೋಡೋಣ ಏನಾಗುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡೋಣ. ಪ್ರತಿ ಕುಡ್ಕ ಕೂಡ ಒಂದು ಸತಿ ಟ್ರೈ ಮಾಡೋಣ ಅಂತ ಹೋಗಿನೇ ಕುಡ್ಕ ಆಗಿರೋದು. ಕೆಲವೊಂದಷ್ಟು ಚಟಗಳಿರುತ್ತಲ್ಲ ಅದನ್ನ ನಾವು ಟ್ರೈ ಮಾಡಕ್ ಹೋಗದ್ದೇ ಇದ್ರೇನೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಿಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.